ಕಿಚ್ಚ ಸುದೀಪ್ ಅವ್ರಿಗೆ ಇಬ್ರು ಕೂಡ ಆಪ್ತರು, ಅವರೊಟ್ಟಿಗೆ ಯಾವತ್ತಾದ್ರೂ ಇಬ್ರು ವರ್ಕೌಟ್ ಮಾಡಿದೀರಾ ಅಂತ? ಯಾವತ್ತಾದ್ರೂ ಏನು ತುಂಬಾ ಸಲಿ ಐ ಮೀನ್ ಸರ್ ಬ್ಯಾಂಗ್ಳೂರ್ನಲ್ಲಿದ್ದಾಗ ಯೂಶಲಿ ಹೀ ಕೀಪ್ಸ್ ವರ್ಕಿಂಗ್ ಔಟ್ ಅಂಡ್ ಸಾಯಂಕಾಲ ಹೊತ್ತು ನಾನು ಜಲ್ದಿ ಹೋದಾಗ ವಿ ಆಲ್ ವರ್ಕೌಟ್ ಟುಗೆದರ್. ಸುದೀಪ್ ಸರ್ ಫಿಟ್ನೆಸ್ ಅಂಡ್ ಅವ್ರ ಡಯಟ್ ವೆರಿ ಪರ್ಟಿಕ್ಯುಲರ್, ವೆರಿ ಸ್ಟ್ರಿಕ್ಟ್. ಅಂಡ್ ಇವ್ರಿಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಹಿ ಕೀಪ್ಸ್ ವರ್ಕಿಂಗ್ ಔಟ್ ನೌ ಅಂಡ್ ದೆನ್. ಅವರು ಯಾವ್ಯಾವ ಪ್ರಾಜೆಕ್ಟ್ಗೆ ಹೇಗೆ ಕಾಣಿಸ್ಕೋಬೇಕು ಅನ್ನೋ ರೀತಿನಲ್ಲೇನೆ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಡಯಟ್ ಸ್ಟಾರ್ಟ್ ಮಾಡ್ತಾರೆ. ಹೇರ್ ಸ್ಟೈಲಿಂದ ಹಿಡಿದು, ಬಿಯರ್ಡಿಂದ ಹಿಡಿದು, ಲುಕ್ಸಿಂದ ಹಿಡಿದು ಕಂಪ್ಲೀಟ್ ಚೇಂಜ್ ಮಾಡ್ತಾರೆ. ಇವಾಗ ನೋಡಿ, ಮಾರ್ಕ್ ಮುಗಿದ್ಮೇಲೆ ನೌ ಈಸ್ ಚೇಂಜಿಂಗ್ ಇಸ್ ಬಾಡಿ ಅಗೇನ್. ಹೊಸ ಪ್ರಾಜೆಕ್ಟ್ಗೆ ಫುಲ್ ಮಸ್ಕ್ಯುಲರ್ ಆಗ್ತಾ ಇದ್ದಾರೆ, 6 ಪ್ಯಾಕ್ಸ್ ಮಾಡ್ತಾ ಇದ್ದಾರೆ. ವಿತ್ ದಟ್ ಅವ್ರದ್ದು ಊಟ 6 ಗಂಟೆಗೆ ಮುಗ್ದೋಗುತ್ತೆ ಸಂಜೆ. ಆ್ಯಂಡ್ ಮಾರ್ನಿಂಗ್ ಅರ್ಲಿ ಬ್ರೇಕ್ಫಾಸ್ಟ್ ಮಾಡ್ಬಿಡ್ತಾರೆ. ಲಂಚ್ ಆಲ್ಸೋ ಅರ್ಲಿ ಲಂಚ್. ಐ ಥಿಂಕ್ ಬೈ 11:30 ಈಸ್ ಡನ್ ವಿತ್ ಇಸ್ ಲಂಚ್. ಸೊ ಇಟ್ ಈಸ್ ನಾಟ್ ಡಯಟ್ ಆರ್ ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ ಆಗಿ ಮಾಡೋದು ಅಂತಲ್ಲ, ಇಟ್ ಇಸ್ ಬಿಕಮ್ ಅ ಲೈಫ್ ಸ್ಟೈಲ್ ಫಾರ್ ಹಿಮ್. ಅಂಡ್ ಹಿ ಈಟ್ಸ್ ಓನ್ಲಿ ಹೆಲ್ದಿ. ಪೋರ್ಷನ್ ಕಂಟ್ರೋಲು, ಮೈಕ್ರೋಸು ಮ್ಯಾಕ್ರೋಸು ಎಲ್ಲ ಕರೆಕ್ಟಾಗಿ ಕೌಂಟ್ ಮಾಡಿ. ದಟ್ಸ್ ವೈ ಈಗಲೂ ಅವರು ಹಿ ಲುಕ್ಸ್ ಸೋ ಯಂಗ್ ಅಂಡ್ ನೋ ಆ ಚಾಮ್ ಹಂಗೆ ಇದೆ, ಅವರು ಅವರ ಹಂಗೆ ಇದೆ. ಎಸ್, ನೀವು ತುಂಬಾ ಹತ್ರದಿಂದ ನೋಡಿರುವಂತದ್ದು. ವಿನಯ್ ಸರ್ ಕೂಡ ಹೇಳ್ತಾ ಇದ್ರು, ಹೆಂಗಿರುತ್ತೆ ಅವರ ಸುದೀಪ್ ಸರ್ ಅವರ ಫಿಟ್ನೆಸ್ ಸೀಕ್ರೆಟ್ ಆಗಿರ್ಬೋದು, ಅವರ ರೊಟೀನ್ ಹೇಗಿರುತ್ತೆ ಅಂತ. ಕೋಟಿಗೊಬ್ಬ 3 ಟೈಮ್ ತನಕ ಒಂದು ಲೆವೆಲ್ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು. ಬಟ್ ಯಾವಾಗ ಇದು ಪೈಲ್ವಾನ್ ಸ್ಟಾರ್ಟ್ ಆಯ್ತು, ಸೊ ಅವಾಗ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಬಾಡಿ ಮೇಲೆ ಫೋಕಸ್ ಮಾಡಿ, ಅವರು ಪೋಲ್ಯಾಂಡಿಂದ ಸರ್ಗ್ಯೂಸ್ ಅಂತ ಒಬ್ಬ ಟ್ರೈನರ್ ಇದ್ದ, ಅವ್ರನ್ನ ಕರೆಸ್ಕೊಂಡು ಪರ್ಸನಲ್ ಟ್ರೈನರ್ ಆಗಿ, ಸೊ ಅಲ್ಲಿಂದ ಕಂಪ್ಲೀಟ್ ಆಗಿ ಅವರು ಚೇಂಜ್ ಆಗಿದ್ದು. ಅಲ್ಲಿ ಹೈದರಾಬಾದಲ್ಲಿ ಇದ್ದಾಗ 1.5 hour ಬರೀ ಸ್ವಿಮ್ಮಿಂಗೇ ಮಾಡೋರು. ಅದು ಕೋಟಿಗೊಬ್ಬ ಟೈಮಲ್ಲಿ ಸ್ವಲ್ಪ ಬಲ್ಕ್ ಇದ್ರು. ಸೊ ಇದು ಫ್ಯಾಟ್ ಎಲ್ಲ ಲಾಸ್ ಆಗಕ್ಕೆ ಇಲ್ಲ ಕರಗ್ಸಕ್ಕೆ ಸ್ವಿಮ್ಮಿಂಗ್ ಮಾಡೋರು ಫಸ್ಟ್. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಒಂದು ಬಾಡಿ ಶೇಪ್ ಬಂದ್ಮೇಲೆ ಅವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು ಸರ್ಗ್ಯೂಸ್ ಜೊತೆ. ಸೊ ಅದು ಹಂಗೆ ಕೋವಿಡ್ ಅಲ್ಲಿ ಹಂಗೆ ಕಂಟಿನ್ಯೂ ಆಯ್ತು. ಆ ಬಿಗ್ ಬಾಸ್ ಟೈಮ್ ಅಲ್ಲಿ ಇದ್ದಾಗ್ರು ಅಲ್ಲಿ 3 months ಅಲ್ಲಿ ಇರ್ತಾ ಇದ್ರು. ಸೊ ಅಲ್ಲಿ ಅವನ ಜೊತೆ ಮಾಡೋರು. ಸೊ ಅಲ್ಲಿಂದ ಹಂಗೆ ಕಂಟಿನ್ಯೂ ಆಗಿ ಇಲ್ಲಿ ತನಕ ಬಂದಿದ್ದಾರೆ. ಸೊ ಇನ್ನೇ ಹೇಳ್ದಂಗೆ ಅದು BRBಗೆ ಇಲ್ಲ ಯಾವುದೇ ಮೂವಿ, ಯಾವುದೇ ಪ್ರಾಜೆಕ್ಟ್ ಇದ್ರು ಫುಲ್ ಡೀಟೇಲಿಂಗ್ ಆಗಿ ಹೋಗ್ತಾರೆ. ಆ ಮೂವಿ ಕ್ಯಾರೆಕ್ಟರ್ಗೆ ಯಾವ ಥರ ಫಿಸಿಕ್ ಬೇಕು, ಯಾವ ಥರ ಹೇರ್ಸ್ ಬೇಕು, ಸ್ಕಿನ್ನು ಅಷ್ಟೇ, ಸ್ಕಿನ್ ಕೇರು ಚೆನ್ನಾಗಿ ಮಾಡ್ತಾರೆ. ಸೊ ವಿತ್ ಕಂಪ್ಲೀಟ್ ಡಯಟ್. ನೀವು ಏನೇ ಮಾಡಿ ಲೈಫಲ್ಲಿ ಡಯಟ್ ಒಂದು ಮಾಡ್ಬಿಟ್ಟ ಅಂದರೆ ಸೊ ಅದೆಲ್ಲ ಮೇಂಟೈನ್ ಆಗಿಬಿಡುತ್ತೆ.